ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಶಾಸಕರ ಹೆಸರನ್ನ ಪ್ರಸ್ತಾಪಿಸಿದ್ದ ಹಾಲಿ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಅವರ ವಿರುದ್ಧ ಕಾಂಗ್ರೆಸ್ ಮುಖಂಡರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಸಂಬಂಧ ಪಟ್ಟಣದ PLD ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಕಾಂಗ್ರೆಸ್ ಮುಖಂಡರು ಶಾಸಕರ ವರ್ತನೆಯನ್ನ ತೀವ್ರವಾಗಿ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿ, ಮಾಜಿ ಶಾಸಕ ರಮೇಶ್ ಕುಮಾರ್ ಅವರು ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅಂತ ಕೂಡ ಹೇಳಿದ್ರು. ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ರು. ಅಲ್ಲದೆ ತಾಲೂಕು ಆಡಳಿತ ಕಚೇರಿಗಳ ನಿರ್ಮಾಣಕ್ಕೆ, ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಗೆ ಅಡ್ಡಿಪಡಿಸಿದ್ದು ಯಾರು ಎಂದು ಶಾಸಕರನ್ನ ಪ್ರಶ್ನಿಸಿದ ಅವರು, ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವುದಂತದ್ದು ಬಿಟ್ಟು, ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತದ್ದನ್ನ ಬಿಟ್ಟು ರಮೇಶ್ ಕುಮಾರ್ ಅವರ ಹೆಸರನ್ನ ಹೇಳಿಕೊಂಡು ಕಾಲಹರಣ ಮಾಡ್ತಾ ಇರುವಂತಹದ್ದು ಸರಿಯಲ್ಲ ಅಂತ ಕಿಡಿಕಾರದ್ರು. ನಾಲ್ಕು ಆರೋಪಗಳು ಮಾಡಿದ್ರು. ಮೊದಲನೇದಾಗಿ ಅಭಿವೃದ್ಧಿಗೆ ಅಡ್ಡಪಡಿಸ್ತಾ ಇದ್ದಾರೆ ಅಂತೇಳಿ, ಯಾರು ಅಭಿವೃದ್ಧಿಗೆ ಅಡ್ಡಪಡಿಸ್ತಾರೆ ಅಂತೇಳಿ ನಾನು ಕೂಡ ತಿಳಿಸ್ತೇನೆ. ಈಗ ಸಾಹೇಬರು, ನಾವು ಸಿದ್ದರಾಮಯ್ಯ ಇದ್ದಾಗ 2013ರಲ್ಲಿ 2,000 ಕೋಟಿ ತಂದಿದ್ದೀವಿ. ಆಮೇಲೆ 2018ರಲ್ಲಿ BJP ಸರ್ಕಾರ ಇದ್ದಾಗ, ಅದು ನಾವು ಏಕನಿಷ್ಠ ಸರ್ಕಾರ ಇದ್ದಾಗ 650 ಕೋಟಿ ತಂದಿದ್ದೀವಿ. ಅದು ಅಭಿವೃದ್ಧಿ. ನೀವು ಏನ್ ತಂದ್ರೆ ಹೇಳ್ಬೇಕು ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಬರ್ತಾರೆ ಸಾಹೇಬ್ ಒಂದು ತೋರಿಸಿ. ನೀವು ಯಾರು ಮಿನಿಸ್ಟರ್ ಹೇಳಿದ್ರೆ ಅವ್ರ ಹೆಸರು ಹೇಳಿ, ಯಾರು ಅಡ್ಡ ಬರ್ತಿರೋದು. ಆದ್ರೆ ನೀವು ಅಡ್ಡ ಬಂದಾಗ ಎಲ್ಲ ಕರೆಕ್ಟ್ ಆಗಿ ಹೇಳ್ತೀನಿ. ನಮಗೆ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಾಗ ಅಲ್ಲಿ ಅಡ್ಡ ಹಾಕ್ತಾರೆ, ಇಲ್ಲಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಬಂದಾಗ ಅದೇ 6 ನಿಮಿಷದ ರಾಣಸ್ವಾಮಿ ಕೈಯಲ್ಲಿ ಸ್ಟೇಟ್ ಹಾರಿಸ್ತಾರೆ, ಅದು ನಿಂತೋಯ್ತು. ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌನ್ಗೆ ಬಂದ್ರೆ ಎಲ್ಲ ಕಡೆ ಒಂದೇ ಕಡೆ ಅಧಿಕಾರಿ ಕಚೇರಿ ಸಿಗ್ಬೇಕು ಮತ್ತು ಅಧಿಕಾರಿ ಸಿಗ್ಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ 35 ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡಬೇಕು ಅಂದಾಗ ಆಗ ಸುಬ್ಬಾರೆಡ್ಡಿ ಅವ್ರ ಕೈಯಲ್ಲಿ ಕೆರೆ ಹೆಂಗ್ ಮಾಡ್ತಾರೆ ಸ್ಟೇಟ್ ಅಂದ್ರೆ ಯಾರು ಅವ ಅಡ್ಡ ಬಂದಿರ್ತಾವೆ ಅರ್ಥ ಮಾಡ್ಕೋಬೇಕು. ಮತ್ತೆ ಟೌನ್ಗೆ ನಾನು 25 ಕೋಟಿ ತಂದ್ಬಿಟ್ಟಿನ ಅಂತ ಹೇಳ್ತೀರಲ್ಲ, ನಾವು 2018ರಲ್ಲಿ 15 ಕೋಟಿ ತಂದಿದ್ವಿ. ಅದನ್ನ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಿ. ಯಾರು ತಂದಿದ್ದು? ನಿಮ್ಮ ಕೋಸ್ಕರ ಹೋಗಿ ತಂದಿರೋದು. ಅದು ನಿಮ್ಗೆ ಗೊತ್ತಿಲ್ವಾ? ಯಾಕೆ ಸುಮ್ಮನೆ ರಮೇಶ್ ಕುಮಾರ್ ಹೇಳ್ತೀರಾ? ನವೆಂಬರ್ 29ನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಇವರನ್ನ, ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ದು. ಇನ್ನು ಬಹಳಷ್ಟು ಅತಿಥಿಗಳು ಬಂದಿದ್ರು, ಯಾರು ಏನು ಇದ್ರ ಬಗ್ಗೆ ಮಾತಾಡಿಲ್ಲ. ಇವರು ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ, ಲಕ್ಷ್ಮೀ ಸಾಗರದ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಯಾರು ಅಡ್ಡಿಪಡಿಸ್ತಾ ಇರೋದು? ನಿಮ್ಗೆ ಅಲ್ಲಿ ರೈತರು ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿಂದ ತಾಲೂಕಿಂದ ಬೇರೆ ಜನ ಏನೋ ರಮೇಶ್ ಕುಮಾರ್ ಜೊತೆ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಏನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು, ಅವ್ರಿಗೇನೋ ಅಡ್ಡಪಡಿಸಿದಾರ ಅಥವಾ ಬೇರೆ ಕಾರ್ಯಕರ್ತರ ಸತ್ಯಾಗ್ರಹ ಮಾಡಿದಾರ? ಅಲ್ಲಿರೋ ಜನ ತಾನೆ, ಅಲ್ಲಿರೋ ರೈತರು ತಾನೆ ಅಡ್ಡಿಪಡಿಸ್ತಾರೆ. ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದಾರ. ನಿಮ್ಗೇನು ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ಹಿಂಗೆಲ್ಲ ಕಣ್ಣು ಮುಚ್ಕೊಂಡು ಮಾತಾಡ್ತಾರೆ? ನಿಮ್ ಕೈಲಾಗತನವನ್ನ ರಮೇಶ್ ಕುಮಾರ್ ಮೇಲೆ ಗೂಬೆ ಕೂಡಿಸ್ಬಿಟ್ಟು ನನ್ಗೆ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದು ನ್ಯಾಯನಾ? ಇದು ಸರಿ ಇದೆ? ನಿಮ್ಗೆ ರೈತರಂದ್ರೇನೆ ಕಾಳಜಿ ಇಲ್ಲ. ಮನೆಗೆ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು. ಎಲ್ಲಾ ತಾಲೂಕಿನ MLAಗಳು ಸೇರಿದ್ರು, ಮಿನಿಸ್ಟರ್ ಸೇರಿದ್ರು, ತಾವು ಹೋಗಿಲ್ಲ. ಅರಣ್ಯ ಇಲಾಖೆ ಬಗ್ಗೆ ಕೆಲವೊಂದು ಮಾತಾಡೋ ವಿಚಾರ ಇದ್ರೆ ರೈತರಂದ್ರೆ ನಿಮ್ಗೆ ಆಗಲ್ಲ. ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಇವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದಾರೆ. ರಮೇಶ್ ಕುಮಾರ್ನ ಮಾನ್ಯ ಶಾಸಕರು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಬಂದು ಅವ್ರು ರಾಜ್ಯೋತ್ಸವ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಈ ತಾಲೂಕಿಗೆ ಕಳೆದ 10 ವರ್ಷಗಳಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ತಾಲೂಕನ್ನು ಕಸಮುಕ್ತವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಿಮೆಂಟ್ ರಸ್ತೆ, ಪ್ರತಿಯೊಂದು ಹಳ್ಳಿಗೆ ಕೂಡ ಸಂಪರ್ಕ ರಸ್ತೆ, ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೂ ಎಲ್ಲರೂ ಕೂಡ ಸುಸಜ್ಜಿತವಾದಂತಹ ಮನೆಗಳನ್ನು ನಿರ್ಮಿಸಿಕೊಡ್ಬೇಕು ಅಂತ 24,000 ಮನೆಗಳು, ಹಾಗೆ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗೆ ಕೊಟ್ಟಿದ್ದಾರೆ ಆ ತರ ಬೋರ್ವೆಲ್ ಕೊಡಿಸ್ಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರಿಗೂ ಕೂಡ ಬೋರ್ವೆಲ್ ಕೊಡಿಸ್ಬೇಕಂತ ಅವ್ರ ಉದ್ದೇಶ ಇತ್ತು. ಆ ಕಾಲದಲ್ಲಿ
ನೀರಿನ ಕೊರತೆ ಇದ್ದಿದ್ರಿಂದ ನೋ ವಾಟರ್ ನೋ ಮನಿ ಸ್ಕೀಮ್ ಇತ್ತು. ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅವ್ರು 600 ಅಡಿ 650 ಅಡಿ ಅಂತ ಸರ್ಕಾರದಲ್ಲಿ ಅನುದಾನ ಇತ್ತು. ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ 1600 1700 2000 ತನಕ ಬೋರ್ವೆಲ್ ಸುರಿತಾ ಇದ್ರು, ನೀರು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಅದು ಏನು ಅನುದಾನ ತಂದಿದ್ದಾರೆ ಅದೇ ಬೋರ್ವೆಲ್ಗೆ ತೋರಿಸ್ತಾ ಇರೋದು ಮಾನ್ಯ ಶಾಸಕರು. ಇವ್ರದ್ದೇನಾದ್ರೂ ಕಿಂಚಿತ್ತಾದ್ರೂ ಸರ್ಕಾರದಿಂದ ಅನುದಾನ ತಂದಿದ್ರೆ, ಇವ್ರು ಏನಾದ್ರು ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ವಿನಾಕಾರಣ ಇವರು ಚಪ್ಪಾಳೆ ತರಿಸ್ಕೊಳ್ಳೋದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು, ಅಡ್ಡಿಪಡಿಸ್ತಾರ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು. ರಮೇಶ್ ಕುಮಾರ್ ಇವ್ರ ಮನೆಗೆ ಬಂದ್ಬಿಟ್ಟು ಕೈ ಜೋಡಿಸಕ್ಕಾಗುತ್ತಾ? ಇವ್ರು ಬಂದು ಏನಾದ್ರು ಇವ್ರಿಗೆ ಅನುದಾನ ಬೇಕಾದ್ರೆ ಬನ್ನಿ, ರಮೇಶ್ ಕುಮಾರ್ ಹತ್ರ ಬರ್ಲಿ, ಅವ್ರ ಹತ್ರ ಸಹಾಯ ಕೇಳಿ, ಅವ್ರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ. ಯಾವುದಕ್ಕೂ ಕೂಡ ಅವ್ರು ಅಡ್ಡಿಪಡಿಸಿಲ್ಲ ಇದುವರೆಗೂ ಕೂಡ. ಅವ್ರ ಜೀವಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವಂತ ಮನುಷ್ಯ ರಮೇಶ್ ಕುಮಾರ್ ಅಲ್ಲ. ಎಲ್ಲ